ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮನೆ ನೋಡೋಕ್ಕೆ ಹೋಗಿದ್ವಿ ಸಾಯಂಕಾಲ. ಸೊ ಮನೆ ಮಾತ್ರ ಚೆನ್ನಾಗಿದೆ, ಬಟ್ ನಮ್ಮ ಪಕ್ಕದ ಮನೆ ಆಂಟಿಗೆ ಮತ್ತು ನಮಗೂ ಇಬ್ಬರಿಗೂ ಬೇಕಲ್ವಾ ಡಬಲ್ ಬೆಡ್ರೂಮ್ ಮತ್ತು ಸಿಂಗಲ್ ಬೆಡ್ರೂಮ್. ಅದಕ್ಕೋಸ್ಕರ ಒಂದೇ ಮನೆ ಇತ್ತು, ಸೊ ಬೇಡ ಅಂತ ಬಂದ್ವಿ. ಮನೆ ಮಾತ್ರ ತುಂಬ ಚೆನ್ನಾಗಿದೆ. ಈ ಮನೆ ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ, ಬಟ್ ಕಾಸ್ಟ್ ಮಾತ್ರ ಜಾಸ್ತಿ ಹೇಳ್ತಾಯಿದ್ರು. ಸೊ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತೇಳಿ ನೋಡಿಕೊಂಡು ಹಾಗೆ ವಿಡಿಯೋ ತೆಕ್ಕೊಂಡು ಬಂದುಬಿಟ್ವಿ. ಸೊ ನೋಡಿ, ಬಾತ್ರೂಮ್ ಮತ್ತು ಟಿ ವಿ ಯೂನಿಟ್ ಮಾಡಿದ್ದಾರೆ, ದೇವ್ರ ಮನೆ ಇದೆ, ಎಲ್ಲನೂ ಇದೆ. ತುಂಬ ಇಷ್ಟ ಆಯಿತು ನನಗೆ. ಚೆನ್ನಾಗಿದೆ, ಟೈಲ್ಸ್ ಎಲ್ಲ ಲುಕ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ವ್ಯೂ ಎಲ್ಲ ಚೆನ್ನಾಗಿತ್ತು ಈಚೆ ನೋಡೋಕ್ಕೆ. ಬಟ್ ರೆಂಟ್ ಹೌಸ್ ಅಲ್ವಾ, ಸೊ ತುಂಬ ಕಾಸ್ಟ್ಲಿ ಇದೆ ಯಲಹಂಕದಲ್ಲಿ ಈಗ. ಸೊ ಹಾಗೆ ಇನ್ನು ಮಾರ್ನಿಂಗ್ ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅಂಥೇಳಿ ಈ ಅಕ್ಕಿ ಬಂದು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕೋ ಬರ್ತೀವಲ್ಲ ಮಿಷನ್ಗೆ, ಲಾಸ್ಟಲ್ಲಿ ಅಕ್ಕಿ ಹಾಕ್ತೀವಲ್ಲ ಅದು. ಇದು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಬಿಸಿಬೇಳೆ ಬಾತ್ ಮಾಡೋಣ ಅಂಥೇಳಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬೀನ್ಸು, ನೌಕೋಲು, ಕ್ಯಾರೆಟು ಮತ್ತು ನುಗ್ಗೆಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ಬೀನ್ಸ್ದು ಡಬಲ್ ಬೀನ್ಸ್ದು ಇದು ಬಂದಿದ್ದಲ್ಲ ಕಾಲು, ಅದು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಅಕ್ಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ. ನೀರು ಫಸ್ಟು ಬಿಸಿ ಮಾಡೋಕ್ಕೆ ಇಟ್ಟಿದೆ. ನಿಮ್ಮಿಷ್ಟ, ಎಲ್ಲ ಒಂದೇ ಸರಿ ಆದರೂ ಹಾಕಿ ಮಾಡ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕುಕ್ ಮಾಡ್ಕೋಬೋದು. ಅಕ್ಕಿ ಮತ್ತು ಬೇಳೆನ ಸಪ್ರೇಟಾಗಿ ಕುಕ್ ಮಾಡಿಕೊಂಡು ಮತ್ತು ತರಕಾರಿ ಸಪ್ರೇಟಾಗಿ ಕುಕ್ ಮಾಡಿಕೊಂಡು ಹಾಕ್ಕೋಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ ಬೇಳೆ, ಅಕ್ಕಿ ಮತ್ತು ತರಕಾರಿ ಎಲ್ಲ ಕೂಡ ಹಾಕಿಬಿಟ್ಟು ಒಂದೇ ಸರಿ ನಾನು ವಿಸಿಲ್ಗೆ ಇಟ್ಕೊಂಡ್ಬಿಟ್ಟೆ. ಇನ್ನು ನೋಡಿ, ವಿಸಿಲ್ ಕೂಡ ಬಂದಾಯಿತು. ಹಾಗೆ ಒಗ್ಗರಣೆಗೆ ಹುಣಸೆಹಣ್ಣು, ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಅರ್ಧ ನಿಂಬೆಯಷ್ಟು ಇಟ್ಕೋಬೇಕು. ನಾನಿಲ್ಲಿ ಟೊಮೊಟೊ ಒಂದು ದೊಡ್ಡದು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ಹುಣಸೆಹಣ್ಣು. ಈಗ ಒಗ್ಗರಣೆಗೆ ಎಣ್ಣೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಮ್ಗೆ ಎಣ್ಣೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ತುಪ್ಪನೂ ಹಾಕ್ಕೋಬೋದು. ತುಪ್ಪ ಇದ್ದಿಲ್ಲ ಮನೇಲಿ, ಸೊ ಅದಕ್ಕೆ ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡೋದಷ್ಟೇ. ಈಗ ನೋಡಿ, ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಬಿಟ್ಟು ರಸ ತೆಗ್ದು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ. ಅಚ್ಚದ ಖಾರದ ಪುಡಿ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕಿದೆ. ಫಸ್ಟೇ ಖಾರ ಇರೋದ್ರಿಂದ ಹಾಕಿ ನೋಡಿಕೊಂಡು ಹಾಕ್ಕೋಬೋದು. ಇದು ಬಿಸಿಬೇಳೆ ಪೌಡರ್ನ ಕೂಡ ಹಾಕ್ತಾಯಿದ್ದೀನಿ. ಸೊ ಮನೇಲಿ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಯಾವುದಂತ ನನಗೆ ನೆನಪೇ ಆಗ್ತಾಯಿಲ್ಲ, ಯಾಕೆಂದರೆ ಎಲ್ಲ ಒಂದೇ ಥರ ಇದೆ ಮಸಾಲೆ. ಸೊ ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೆ ಅಂಗಡಿಯಿಂದ ಪ್ಯಾಕೆಟ್ ತಗೊಬಂದು ಹಾಕ್ಕೊಂಡೆ. ಈಗ ಒಗ್ಗರಣೆ ಕೂಡ ರೆಡಿ ಆಯಿತು ನೋಡಿ, ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಗೋಡಂಬಿ ಏನೂ ಹಾಕ್ತಾಯಿಲ್ಲ. ಈ ಒಂದು ಸರಿ ಕುದಿಸ್ಬಿಟ್ಟು ಹುಣಸೆಹಣ್ಣೆಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಕುದಿಸ್ಬಿಟ್ಟು ಈಗ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈಗ ಸರ್ವ್ ಮಾಡಿದ್ದೀನಿ. ನಮ್ಮ ಮನೆಯವರು ಬೆಳಗ್ಗೆ ಬೇಗ ಹೋಗಬೇಕಲ್ವ ಕೆಲಸಕ್ಕೆ, ಅದಕ್ಕೆ ಬೇಗ ಆಗಬೇಕಂದ್ರೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಊರಿಗೆ ಹೋಗಿದ್ನಲ್ವ, ಆವಾಗ ಕರಿಬೇವು ತಗೊಂಡ್ಬಂದಿದೆ. ಸೊ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬಟ್ಟೆಯಲ್ಲಿ ತ್ಯಾವೆಲ್ಲ ಹೋಗೋಕ್ಕೆ ಬಿಟ್ಟಿದ್ದೀನಿ. ಇದರಿಂದ ಚಟ್ನಿ ಪುಡಿ ಮಾಡೋಣ ಅಂಥೇಳಿ ನಾನು ಈ ರೀತಿ ಮಾಡಿದ್ದೀನಿ. ನಾಳೆ ನಾಗರ ಪಂಚಮಿ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಇವತ್ತೇ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊತೀನಿ. ಏಕೆಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಬೇಗ ಮಾಡ್ಕೊಳಕ್ಕಾಗಲ್ಲ, ಈ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಮುಂದಿನ ದಿವಸನೇ ಮಾಡ್ಕೊಂಡು ಇಟ್ಕೊಂಡಿದ್ರೆ ನಮಗೆ ಈಸಿಯಾಗಿ ಪೂಜೆ ಮಾಡ್ಕೋಬೋದು. ಸೊ ನಾನು ಈಗ ದೇವ್ರ ಮನೆಯಲ್ಲಿ ಫೋಟೋಗಳೆಲ್ಲ ತೆಗ್ದು ಏನು ಡಸ್ಟ್ ಎಲ್ಲ ಬಿದ್ದಿರುತ್ತಲ್ವ, ನಮಗೆ ರೋಡ್ ಪಕ್ಕನೇ ಇದೆ, ಅದಕ್ಕೋಸ್ಕರ ತುಂಬ ಡಸ್ಟ್ ಬಿದ್ದಿರುತ್ತೆ. ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ತ್ಯಾವ ಬಟ್ಟೆಯಿಂದ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಒಣಗಿಸ್ಲಿಕ್ಕೆ ಇಟ್ಟಿದೆ. ಸೊ ಅಷ್ಟರೊಳಗಡೆ ಜೋರಾಗಿ ಮಳೆ ಬಂದುಬಿಡ್ತು. ಸೊ ಬಟ್ಟೆ ಎಲ್ಲ ಹಾಕಿದ್ನಲ್ವ ಅದೆಲ್ಲ ತಕ್ಕೊಂಡು ಬಂದೆ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಒಂದು ಗ್ರೀನ್ ಕಲರ್ ಬಟ್ಟೆ ಇರುತ್ತೆ ಅಲ್ವಾ, ಕಾಟನ್ದು ಹಾಕ್ಕೋಬೇಕಿಲ್ಲಿ. ನಾನು ನೈಲಾನ್ದು ಹಾಕ್ಕೊತಾ ಇದ್ದೀನಿ, ಕಾಟನ್ದು ಇದ್ದಿಲ್ಲ, ಸೊ ಅದಕ್ಕೆ ಅದನ್ನು ಹಾಕ್ಕೊಂಡೆ. ದೇವ್ರದ್ದು ಫೋಟೋ ಕೆಳಗಡೆ ಇಡ್ತಾಯಿದ್ದೀನಿ. ಸೊ ಫಸ್ಟೆಲ್ಲ ನ್ಯೂಸ್ ಪೇಪರ್ ಇಡ್ತಾಯಿದ್ದೆ. ಯಾರೋ ನನಗೆ ಹೇಳಿದ್ರು ನ್ಯೂಸ್ ಪೇಪರ್ ಇಡಬಾರ್ದು ಅಂತೇಳಿ, ಬಟ್ಟೆ ಹಾಕಬೇಕು ಅಂತೇಳಿ ಅಂದರು. ಸೊ ಅದಕ್ಕೆ ನಾನು ಬಟ್ಟೆನ ಹಾಕ್ತಾಯಿದ್ದೀನಿ. ಕೆಂಪು ಬಟ್ಟೆ ಅಥವಾ ಅರಿಶಿನ ಕಲರ್ ಬರುತ್ತಲ್ವ ಅದು, ಮತ್ತು ಹಸಿರು ಕಲರ್ ಬಟ್ಟೆ ಹಾಕಬೇಕು ಅಂದರು. ಸೊ ಅದಕ್ಕೆ ನಮ್ಮ ಮನೇಲಿ ಹಸಿರು ಕಲರ್ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಫೋಟೋಸ್ ಎಲ್ಲ ಡಸ್ಟ್ ಎಲ್ಲ ಬಿದ್ದಿದ್ದು, ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ಈಗ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ ದೇವ್ರ ಫೋಟೋಗೆ.
ನೋಡಿ, ಇದು ನಾನು ಗಂಧ ಇಡ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಇಡ್ತಾ ಇಲ್ಲ, ಗಂಧ ಇಟ್ಬಿಟ್ಟು ಮತ್ತು ಕುಂಕುಮ ಇಡ್ತಾ ಇದ್ದೀನಿ. ಸೊ ಇವತ್ತೇ ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಹುತ್ತದ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬೇಗ ಬಂದು ಪೂಜೆ ಮಾಡ್ಕೋಬೋದಲ್ವ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಇವತ್ತೇ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡಿ, ಬಟ್ಟೆ ಎಲ್ಲ ಇಟ್ಟಿದ್ದಾಯಿತು. ಇನ್ನು ಬಟ್ಟೆ ಹಾಕಿಬಿಟ್ಟು ಫೋಟೋಗಳ ಕೆಳಗಡೆ ಈಗ ಫೋಟೋನ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ 2 ಫೋಟೋ ಇದೆ. ಸೊ ಜಾಸ್ತಿ ಫೋಟೋ ಇಟ್ಕೊಳ್ಳೋಕ್ಕೆ ದೇವ್ರ ಮನೆ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಾನೇನು ಫೋಟೋಸ್ ಜಾಸ್ತಿ ತಗೊಳ್ಳಲ್ಲ. ಏಕೆಂದರೆ ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಜಾಸ್ತಿ ಫೋಟೋಸ್ ಇದ್ದರೆ ಶಿಫ್ಟ್ ಮಾಡೋಕ್ಕೆ ಅಥವಾ ದೇವ್ರ ಮನೆ ಇಲ್ಲ ಅಂದ್ಕೊಳ್ಳಿ, ಇಟ್ಕೊಳಕ್ಕಾಗಲ್ವಲ್ಲ. ಅದಕ್ಕೆ ಇನ್ನು ಈಚೆ ಕಡೆ ನೀರೆಲ್ಲ ಹಾಕಿಬಿಟ್ಟು ರಂಗೋಲಿ ಹಾಕಿ ತೋರಣ ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕಿದ್ದೀವಿ. ನಮ್ಮ ಟಾಮಿನ ಕೂಡ ಸ್ನಾನ ಮಾಡಿಸ್ಬಿಟ್ಟು ಈಚೆ ಕಟ್ಟಾಕಿದ್ದೀನಿ. ಸೊ ಏನೇ ಹಬ್ಬ ಬರಲಿ ನಾವು ಸ್ನಾನ ಮಾಡಿಕೊಂಡು ಟಾಮಿಗೂ ಕೂಡ ಸ್ನಾನ ಮಾಡಿಸಿ ನಾನು ಇಡ್ತೀನಿ. ಸೊ ಈಗ ನಾನು ಕೂಡ ರೆಡಿ ಆದೆ. ನಮ್ಮ ಮನೆಯವರು ಇನ್ನು ಬಟ್ಟೆ ಹಾಕ್ಕೊತಾ ಇದ್ದಾರೆ, ಅವರು ಕೂಡ ರೆಡಿ ಆಗ್ತಾಯಿದ್ದಾರೆ. ಏಕೆಂದರೆ ಇವತ್ತು ನಾಗರ ಪಂಚಮಿ ಅಲ್ವಾ, ಅದಕ್ಕೋಸ್ಕರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಸೊ ಈಗ ಅಲ್ಲಿ ಮರ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಸೊ ನಮ್ಮ ಟಾಮಿ ನೋಡಿ, ನಾವು ಹೋಗ್ತಾ ಇರೋದ್ರಿಂದ ಅಳ್ತಾ ಇದೆ, ನಾನು ಬರಬೇಕು ಅಂತೇಳಿ. ಸೊ ಹೇಗೋ ಒಂದು ಮಾಡಿಬಿಟ್ಟು ಮನೇಲಿ ಇಟ್ಬಿಟ್ಟು ಟಾಮಿನ ನಾವು ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಇನ್ನು ನೋಡಿ, ಹಳ್ಳಿ ಮರ ಹತ್ರ ಹೋದ್ವಿ. ನಮಗೆ ಹತ್ರನೇ ಇದೆ ಇದು ದೇವಸ್ಥಾನ. ಸೊ ಅಲ್ಲಿ ಕಟ್ಟೆ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಸೊ ಒಂದು ಈ ಕಡೆ ಐತಲ್ಲ, ಇದಕ್ಕೆ ಬೀಗ ಹಾಕ್ಬಿಟ್ಟಿದ್ರೆ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ, ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಗಲೀಜು ಮಾಡಿಬಿಡ್ತಾರೆ ಅಂತೇಳಿ ಒಂದು ದೇವಸ್ಥಾನ ಮಾತ್ರ ಇಟ್ಟಿದ್ದಾರೆ ಅಷ್ಟೇ, ಬಾಗಿಲು ತೆಗೆದಿದ್ದಾರೆ. ಇನ್ನೊಂದು ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಮನೆಗೆ ಬಂದ್ವಿ, ಪೂಜೆ ಮಾಡಿಕೊಂಡೆಲ್ಲ ಆದಮೇಲೆ ಮನೆಗೆ ಬಂದ್ವಿ. ಈಗ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಈಗ ಕಲಶಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆಯವರು ಕಲಶ ಎಲ್ಲ ಇಡಲ್ಲ. ಸೊ ನನಗೆ ಮದುವೆ ಆದಾಗಿಂದ ನಾನು ಕಲಶ ಇಡ್ತಾಯಿದ್ದೀನಿ. ಆವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಕಲಶನ ಇಡ್ತಾಯಿದ್ದೀನಿ. ಸೊ ಈಗ ಕಾಯಿಗೆಲ್ಲ ಚೆನ್ನಾಗಿ ಅರಿಶಿನ ಎಲ್ಲ ಉಜ್ಜಿಬಿಟ್ಟು ಈಗ ಈ ಥರ ಡಿಸೈನಾಗಿ ನಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಪೇಪರಲ್ಲಿ ಬರ್ಕೊಂಡ್ಬಿಟ್ಟು ಕತ್ತರಿಯಲ್ಲಿ ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ನಾನು ಡೈಲಿ ಒಂದೇ ಡಿಸೈನ್ ಅಲ್ವಾ ಅಂಥೇಳಿ ಬೇರೆ ಡಿಸೈನು ಕಟ್ ಮಾಡಿ ಈ ರೀತಿ ಅರಿಶಿನ ಕುಂಕುಮ ಇಟ್ಕೊತೀನಿ. ಸೊ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ, ಇಟ್ಸ್ ಓಕೆ ಇರಲಿ ಬಿಡಿ ಅಂತೇಳಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇಟ್ಕೊತೀನಿ. ಕಾಮಾಕ್ಷಿ ದೀಪ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಈ ಸೀರೆಯಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿ. ಸೊ ಸೆಂಟ್ರಲ್ಲಿ ಈ ವಿಡಿಯೋ ತೊಗೊಂಡ್ಬಿಟ್ಟಿದ್ದೀನಿ, ಸೊ ಏನು ಅಂದ್ಕೋಬೇಡಿ. ಹಾಗೆ ಫೋಟೋಗಳಿಗೆಲ್ಲ ಹೂವು ಕಟ್ಟಿ ಇಟ್ಟಿದ್ದೆ ಅಲ್ಲ ಫ್ರಿಜ್ಜಲ್ಲಿ, ಸೊ ಅದನ್ನು ಕೂಡ ತೆಗೆದುಬಿಟ್ಟು ಫೋಟೋಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ಇನ್ನು ಕೆಲಸಕ್ಕೆಲ್ಲ ಟೈಮ್ ಆಯ್ತಲ್ವ, ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅವರು ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ನೋಡಿ, ಈಗ ನಾನು ಹೂವು ಎಲ್ಲ ಹಾಕಿ ಮತ್ತು ಕಲಶ ಕೂಡ ರೆಡಿ ಮಾಡಿ ದೀಪ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಪೂಜೆಗೆ. ನಾನು ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಹಾಗೆ ಮತ್ತು ತಿಂತೀನಿ. ಅವರು ತಿಂದುಬಿಟ್ಟು ಟಿಫನ್ ಎಲ್ಲ ಮಾಡಾಯಿತು, ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ನಾನು ನೋಡಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಈಗ ಆರತಿನ ಕೂಡ ಕೊಡ್ತಾ ಇದ್ದೀನಿ. ಫೈನಲ್ಗೆ ದೇವರಿಗೆಲ್ಲ ಆರತಿ ಕೊಟ್ಬಿಟ್ಟು ನಾನು ಕೂಡ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಮಸ್ಕಾರ ಮಾಡಿಕೊಂಡು ಫೈನಲ್ಗೆ ಪ್ರಸಾದ ಕೂಡ ತಿಂತಾಯಿದ್ದೀನಿ. ಪ್ರಸಾದ ಅಂದರೆ ಏನೂ ಮಾಡಿಲ್ಲ, ಅಕ್ಕಿ ಮತ್ತು ಬೆಲ್ಲನ ಹಾಕಿ ಇಟ್ಟಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿನ್ಕೊಂಡು ಹಾಗೆ ಇನ್ನು ಪೂಜೆ ಕೂಡ ಎಲ್ಲ ಆಯ್ತಲ್ವ, ಇನ್ನು ಟಿಫನ್ ಮಾಡಬೇಕು. ನಾನು ಕಿಚನ್ಗೆ ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದೆ ನೋಟಿಫಿಕೇಷನ್ ಬರುತ್ತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.